ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ IAS 12 ಮಾರ್ಕ್ಸ್ ಸೆಕ್ಷನ್ ಸಿ ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 2025 ಕ್ವಶನ್ ಪೇಪರ್ ಆಗಿರುತ್ತೆ. ಅದರಲ್ಲಿ 12 ಮಾರ್ಕ್ಸ್ ಸೆಕ್ಷನ್ ಫುಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ 12 ಮಾರ್ಕ್ಸಲ್ಲಿ AB ಅಂತ ಕೊಡ್ತಾರೆ, ಸ್ಪ್ಲಿಟ್ ಮಾಡಿ ಕೊಡ್ತಾರೆ. ಮೇಯ್ನ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ಯಾವುದಾದ್ರೂ 2 ಲೆಸನ್ಸಿಂದ ಥಿಯರಿ ಕೊಟ್ಟಿರ್ತಾರೆ, ಅದನ್ನ 6 ಮಾರ್ಕ್ಸಿಗೆ ಸ್ಪ್ಲಿಟ್ ಮಾಡ್ತಾರೆ. ಇಲ್ಲಿ ನೋಡಿ 7th ಅಂತ ಕೊಟ್ಟಿದ್ದಾರೆ, A ಮತ್ತು B. ಇದು 6 ಮಾರ್ಕ್ಸ್ಗೆ, ಇದು 6 ಮಾರ್ಕ್ಸ್ಗೆ, ಈ ಥರ ಸ್ಪ್ಲಿಟ್ ಮಾಡಿರ್ತಾರೆ. ಈ ಥರ ಸ್ಪ್ಲಿಟ್ ಮಾಡಿ ಕೊಟ್ಟಿರ್ತಾರೆ. 2 ಥಿಯರೀಸ್ ಇರುತ್ತೆ, ಮಿಕ್ಕಿದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸು ಸಹ AB ಅಂತಲೇ ಕೊಟ್ಟಿರ್ತಾರೆ. 6 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡಿರ್ತಾರೆ. ಚಿಕ್ಕ ಚಿಕ್ಕ ಸಮ್ಸ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಕ್ವಶನ್ ನೋಡೋಣ, ಥಿಯರಿ ಕ್ವಶನ್. ಎಕ್ಸ್ಪ್ಲೇನ್ ದಿ ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ಸ್ ಆಫ್ ಜಾಯಿಂಟ್ ಅರೇಂಜ್ಮೆಂಟ್ಸ್ ಅಂಡರ್ INDAS 311. ಸೊ ಇಲ್ಲಿ ಪಾಯಿಂಟ್ಸ್ ಬರ್ತಿದ್ದೀನಿ, ಪಾಯಿಂಟ್ಸ್ ಜೊತೆ ಸಮ್ಟೈಮ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಆನ್ಸರ್: ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ಸ್ ಫಾರ್ ಜಾಯಿಂಟ್ ಅರೇಂಜ್ಮೆಂಟ್ಸ್ ಅಂಡರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅದು ಮೇನ್ ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ಸ್ ಬಂದು ನೇಚರ್ ಆಫ್ ದಿ ಜಾಯಿಂಟ್ ಅರೇಂಜ್ಮೆಂಟ್. ನೇಚರ್ ಆಫ್ ದಿ ಜಾಯಿಂಟ್ ಅರೇಂಜ್ಮೆಂಟ್ ಅಂದರೆ ನಾವು ಜಾಯಿಂಟ್ ಕಮ್ಯುನಿಕೇಟ್ ಇರ್ತಲ್ಲ, ಅದೇ ಥರ ಸೇಮ್ ಇದು ಜಾಯಿಂಟ್ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ. ಮೇಯ್ನ್ಲಿ ನಾವಿಲ್ಲಿ ವರ್ಕ್ ಮಾಡಬೇಕಾಗತ್ತೆ, ವರ್ಕ್ ಮತ್ತು ಟೋಟಲ್ ಆಲ್ ಕೆಪಾಸಿಟಿ ನೋಡಬೇಕಾಗತ್ತೆ. ಅದು ನೇಚರ್ ಆಫ್ ದಿ ಜಾಯಿಂಟ್ ಅರೇಂಜ್ಮೆಂಟ್. Next, significant judgments and assumptions, financial information about joint ventures, accounting method used, commitments and contingent liabilities, risk associated with joint arrangements, information about joint operations, financial efforts on the entity. ಸೊ ಇಲ್ಲಿ 8 ಪಾಯಿಂಟ್ಸ್ ಬರ್ತಿದ್ದೀನಿ. ನೀವು 6 ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಬರೀ ಪಾಯಿಂಟ್ಸ್ ಬರಿಬಾರ್ದು, ಎಕ್ಸ್ಪ್ಲೇನ್ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ನೀವು ಒಂದು 6 to 8 ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ B ಕ್ವಶನ್. ಡಿಸ್ಕ್ರೈಬ್ ದಿ ಟೈಪ್ಸ್ ಆಫ್ ರಿಲೇಟೆಡ್ ಪಾರ್ಟೀಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿ ಡಿಸ್ಕ್ಲೋಷರ್ ಅಂಡರ್ INDAS 24. ಸೊ ಆನ್ಸರ್: ಟೈಪ್ಸ್ ಆಫ್ ರಿಲೇಟೆಡ್ ಪಾರ್ಟೀಸ್ ರಿಕ್ವೈರ್ಡ್ ಟು ಬಿ ಡಿಸ್ಕ್ಲೋಸ್ಡ್. ಪೇರೆಂಟ್ ಕಂಪ್ನಿ ನಥಿಂಗ್ ಬಟ್ ಹೆಡ್ ಆಫ್ ದಿ ಕಂಪ್ನಿ. ಅಂದರೆ ಈಗ ನಿಮ್ಗೊಂದು ಬ್ರ್ಯಾಂಚ್ ಇರುತ್ತೆ ABC ಅಂತ, ಅದೇ ಬ್ರ್ಯಾಂಚ್ ಆಗಿರುತ್ತೆ, ಅದರಲ್ಲಿ ಡಿಫ್ರೆಂಟ್ ಇರುತ್ತೆ. ಈಗ ABC ಮೇನ್ ಬ್ರ್ಯಾಂಚು, ಅದು ABC ನೆಕ್ಸ್ಟ್ ನಾವು ಬೇರೆ ಎಲ್ಲಿ ಕಂಪ್ನಿಲಿ ಇಟ್ಟಿರ್ತೀವಿ, ಅಂದರೆ ಬ್ರಾಂಚಸಲ್ಲಿ. ಇದು ಹೆಡ್ ಆಫೀಸ್. ಈಗ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿದೆ ಅಂದರೆ ಇದು ಚಿಕ್ಕ ಈಗ ಎಕ್ಸಾಂಪಲ್ ಮೆಜೆಸ್ಟಿಕ್, ಮಲ್ಲೇಶ್ವರಂ, ಈ ಥರ ಸೈಡಲ್ಲಿ, ಈ ಥರ ಚಿಕ್ಕ ಕಂಪ್ನಿ, ಪೇರೆಂಟ್ ಕಂಪ್ನಿ ಆ ಥರ ಅಂತೀವಿ. ನೆಕ್ಸ್ಟ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್. ಸಬ್ಸಿಡರೀಸ್ ಹೇಳಿದ್ನಲ್ಲ ಫಸ್ಟ್ ಪಾಯಿಂಟ್. ಬ್ರಾಂಚಸ್ ಅದೇ ABCಯಲ್ಲಿ ಡಿಫ್ರೆಂಟ್ ಬ್ರಾಂಚಸಲ್ಲಿ ನಾವು ನೋಡ್ಬೋದು ಕಂಪ್ನೀಸ್ನ. ಅಸೋಸಿಯೇಟ್ ಕಂಪ್ನೀಸ್ ನಥಿಂಗ್ ಬಟ್ ಟೈಅಪ್ ಆಗಿರುತ್ತೆ ಅಲ್ವಾ ಈ ಕಂಪ್ನೀಸ್ ಜೊತೆ, ಅದನ್ನ ಅಸೋಸಿಯೇಟ್ ಕಂಪ್ನೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಾಯಿಂಟ್ ವೆಂಚರ್ಸ್, ಕೀ ಮ್ಯಾನೇಜ್ಮೆಂಟ್ ಪರ್ಸನಲ್, ಕ್ಲೋಸ್ ಮೆಂಬರ್ ಆಫ್ ಫ್ಯಾಮಿಲಿ ಆಫ್ KMP, ಫೆಲೋ ಸಬ್ಸಿಡರೀಸ್, ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಪ್ಲಾನ್ಸ್. ಸೊ ಇದು ಆನ್ಸರ್. ಇದರಲ್ಲೂ ಸಹ 6 ಪಾಯಿಂಟ್ಸ್ ಬದಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಇದು ಪ್ರಾಬ್ಲಮ್ ಸಮ್ ಆಗಿರುತ್ತೆ. ಇದು ಕ್ವಶನ್ ಇದೆ. ಆ್ಯನ್ ಎಂಟಿಟಿ ಆಸ್ ಅನ್ ಐಟಮ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕ್ವೈರ್ಡ್ ಆನ್ ದಿ ಫಸ್ಟ್ ಡೇ ಆಫ್ ದ ರಿಪೋರ್ಟಿಂಗ್ ಪೀರಿಯಡ್ ಆಫ್ ₹1 lakh. It depreciates it at 20% per annum on straight line method basis. SLM ಬಂದು straight line method. The carrying amount is balance sheet is ₹80,000. The taxation loss required depreciation at 30% on WDV basis. Tax rate equals 30%. Show the accounting treatment as per INDAS 12. ಸೊ ಇದು ಕ್ವಶನ್, ಇದು ಸೊಲ್ಯೂಷನ್. ಸೊ ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆ ಕ್ವಶನಲ್ಲಿ ಎಲ್ಲಿದೆ ನೋಡಿ. ದ ಕ್ಯಾರಿಯಿಂಗ್ ಅಮೌಂಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಇಸ್ ₹80,000. ಕ್ಯಾರಿಯಿಂಗ್ ಅಮೌಂಟ್ 80,000. ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಕಾಸ್ಟ್ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್. ಡೆಪ್ರಿಸಿಯೇಷನ್ ಅಮೌಂಟ್ ಇಲ್ಲಿದೆ ನೋಡಿ. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕ್ವೈರ್ಡ್ ಆನ್ ದಿ ಫಸ್ಟ್ ದ ರಿಪೋರ್ಟಿಂಗ್ ಪೀರಿಯಡ್ ಇಸ್ ₹1 lakh ಇದು. ಆ್ಯಂಡ್ ಡೆಪ್ರಿಸಿಯೇಟ್ ಅಮೌಂಟ್ 20%. ಸೊ ಕಾಸ್ಟ್ ಬಂದು 1 lakh ಇದೆ. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಬಂದು ಅದು 1 lakh ಹಾಕೊಂಡು ಇಂಟು 30%. 30% ಬಂದು ಇನ್ಕಮ್ ಟ್ಯಾಕ್ಸ್ ರೇಟ್ ಇಲ್ಲಿದೆ ನೋಡಿ. ದ ಟ್ಯಾಕ್ಸೇಷನ್ ಆ್ಯಂಡ್ ಲಾಸ್ ಆಫ್ ರಿಕ್ವೈರ್ಸ್ ಡೆಪ್ರಿಸಿಯೇಷನ್ 30%. ಇದು 30%, ಈ ಅಮೌಂಟ್ ಹಾಕ್ಕೊಳ್ತೀವಿ 30%. 1 lakh ಮೈನಸ್ 30,000 ಎರಡು ಮೈನಸ್ ಮಾಡಿದ್ರೆ 70,000. ನೆಕ್ಸ್ಟ್ ಫಾರ್ಮುಲಾ, ಟ್ಯಾಕ್ಸಬಲ್ ಟೆಂಪ್ರರಿ ಡಿಫ್ರೆನ್ಸ್ ಈಕ್ವಲ್ಸ್ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಈ ಕ್ಯಾರಿಯಿಂಗ್ ಅಮೌಂಟ್ ಮತ್ತು ಟ್ಯಾಕ್ಸ್ ಬೇಸ್. ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆ ಇಲ್ಲಿ 80,000 ಇದು, ಮತ್ತು ಟ್ಯಾಕ್ಸ್ ಬೇಸ್ ಕಂಡಿಡಿತೀವಲ್ಲ 70,000. 80 ಮೈನಸ್ 70 10,000 ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್ ಟ್ಯಾಕ್ಸ್ ಬೇಸ್ ಇಂಟು ಡೆಪ್ರಿಸಿಯೇಷನ್.
ಟ್ಯಾಕ್ಸ್ ಬೇಸ್ ಎಷ್ಟಿದೆ 70,000. ಡೆಪ್ರಿಸಿಯೇಷನ್ ಅಂದರೆ ಅಮೌಂಟ್ ಅಲ್ಲ, ಅದು ನೀವು ರೇಟ್ ಬರಿಬೇಕಾ 30% ರೇಟ್. ಡೆಪ್ರಿಸಿಯೇಷನ್ 30%, 70,000 ಇಂಟು 30% 21,000. ನೆಕ್ಸ್ಟ್ ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ, ಅದನ್ನ DTL ಅಂತ ಕರಿತೀವಿ. ಟೆಂಪ್ರರಿ ಡಿಫ್ರೆನ್ಸ್ ಇಂಟು ಟ್ಯಾಕ್ಸ್ ರೇಟ್. ಟೆಂಪ್ರರಿ ಡಿಫ್ರೆನ್ಸ್ ಎಷ್ಟಿದೆ ನಮ್ಮದು ಇಲ್ಲಿ 10,000 ಇಂಟು ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ ಕ್ವಶನಲ್ಲಿದೆ, ಇಲ್ಲಿದೆ ನೋಡಿ. ದ ಟ್ಯಾಕ್ಸ್ ರೇಟ್ ಇಸ್ 30%. ಇದು ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಡೆಪ್ರಿಸಿಯೇಷನ್ ರೇಟು ಮತ್ತು ಟ್ಯಾಕ್ಸ್ ರೇಟ್ನ ನೀವು ನೋಡ್ಕೊಬೇಕಾಗುತ್ತೆ. ಟ್ಯಾಕ್ಸ್ ರೇಟ್ 30%. ಸೊ 10,000 ಇಂಟು 30%, 3,000. ಇದಿಷ್ಟು ನೀವು ಫಾರ್ಮುಲಾ ಹಾಕಿ ಬರೀತೀರ. ಫಸ್ಟ್ ಕ್ಯಾರಿಂಗ್ ಅಮೌಂಟ್, ಟ್ಯಾಕ್ಸ್ ಬೇಸ್, ಟ್ಯಾಕ್ಸಬಲ್ ಟೆಂಪ್ರರಿ ಡಿಫ್ರೆನ್ಸ್, CTL ಅಂದರೆ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ, ನೆಕ್ಸ್ಟ್ DTL ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ. ಅದಾದಮೇಲೆ ಪ್ರೆಸೆಂಟೇಷನ್, ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಾ. ಡೇಟ್ ಪರ್ಟಿಕ್ಯುಲರ್ಸ್, ಲೆಫ್ಟ್ ಡೇಟರ್ ಕ್ರೆಡಿಟರ್. ಇಲ್ಲಿ ಎಂಡ್ ಆಫ್ ದಿ ಇಯರ್ ಅಂತ ಹಾಕ್ತೀರಾ, ಅಲ್ಲಿ ನಾವು 1, 2 ಅಂತ ಹಾಕ್ಕೊಳ್ತೀರಾ. ಸೊ ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್. ಸೊ ನಮ್ಮದು ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು ನಮ್ಮದು ಇಲ್ಲಿದೆ ನೋಡಿ 21,000 ಇದು. ಸೊ 21,000. ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್. ಸೊ ಎಷ್ಟಿದೆ 3,000 ಹಾಕ್ಕೊಳ್ತೀವಿ. ಸೊ ಇದಿಷ್ಟು ಸಮ್. ಇದ್ರ ಮೇನಲ್ಲಿ ಕ್ವಶನ್ ಏನು ಕೇಳಿತು ಅಂದರೆ, ನೀವು INDS 12 ಯೂಸ್ ಮಾಡ್ಕೊಂಡು ನೀವು ಇದನ್ನ ಕಂಡುಹಿಡಿಬೇಕು ಸೊಲ್ಯೂಷನ್ ಅಂತ. ಇದು ಇದೇ ಥರ ಕಂಡುಹಿಡಿತೀವಿ. ಈ ಥರ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ ಕೊಟ್ಟು 1,000 ಅಂತ ಕೊಟ್ಟು ಡಿಪ್ರಿಸಿಯೇಟ್ 20% ಅಂತ ಕೊಟ್ಟರೆ ಈ ಥರ ನೀವು ಸೊಲ್ಯೂಷನ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್. ಸೊ ಇದು ನೆಕ್ಸ್ಟ್ ಕ್ವಶನ್ 9th one. ABC Limited issues a convertible loan that pays interest of 2% per annum in arrears. The market rate is 8%. Being the interest rate of an equivalent debt without the conversion option, the loan of rupees 50 lakh is repayable in full after 3 years or convertible to equity. Year 1, 2 and 3, discount factor at 8%, 0.926, 0.857 and 0.795 respectively. You are required to split the loan between debt and equity at inception. Calculate the finance charges and liability for each year until conversion or redemption under INDS 32. ಇದೇ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದು ಸೊಲ್ಯೂಷನ್ ಹೇಳ್ತೀನಿ. ಸೊ ಫಸ್ಟ್ ನೀವು ಒಂದು ಫಾರ್ಮುಲಾ ಹಾಕ್ಕೊಂಡು ಕಂಡಿಡ್ಕೊಬೇಕಾಗತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೋನ್ ಅಟ್ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಆಫ್ 8% ಪರ್ ಆ್ಯನಮ್ ವಿಲ್. ಫಾರ್ಮುಲಾ ಬಂದು FCF /1/1 ಪ್ಲಸ್ R ಹೋಲ್ ಸ್ಕ್ವೇರ್ ಏನಿದೆ. ಸೊ FCF ಅಂದರೆ ಇಲ್ಲ ಅಮೌಂಟ್ ಇದೆ ನೋಡಿ, ದ ಲೋನ್ ಅಮೌಂಟ್ ದಟ್ ಈಸ್ ರೀಪೇಬಲ್ ಅಮೌಂಟ್ ದಟ್ ಈಸ್ 50 lakh. ಇದು 8%ನ ನಾನು 1/1.08 ಮಾಡ್ಕೊಂಡಿದ್ದೀನಿ. ಎಲ್ಲಿದೆ ನೋಡಿ 8%, ಡಿಸ್ಕೌಂಟ್ ರೇಟ್ ಫ್ಯಾಕ್ಟರ್ ಅಟ್ 8% ಅಂತ ಕೊಟ್ಟಿದ್ದಲ್ಲ, ಈ ಅಮೌಂಟ್ನ 1/1.08 ಮಾಡಿದ್ರೆ 50 lakh ಇಂಟು ನೀವು 1/1.08ನ 3 ಟೈಮ್ಸ್ ಇದು ಮಾಡಿದ್ರೆ 0.9259 ಬರುತ್ತೆ. ಅದನ್ನ ನೀವು 3 ಟೈಮ್ಸ್ ಮಾಡಿದ್ರೆ ಇಷ್ಟು ಆ್ಯಡ್ ಮಾಡಿದ್ರೆ 0.7937 ಬರುತ್ತೆ. ಸೊ 50 lakh ಇಂಟು 0.7937 ಮಾಡಿದ್ರೆ 39,68,500 ಬರುತ್ತೆ. ಸೊ ಫಸ್ಟ್ ಈ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ. ಅವ್ರು ಕೇಳಿದ್ದಾರೆ ಮೇನ್ಲಿ ಕ್ವಶನಲ್ಲಿ ಏನು ಕೇಳಿರೋದು, ನಾವು 1 to 3 ಇಯರ್ಸ್ಗೆ ಡಿಸ್ಕೌಂಟ್ ಫ್ಯಾಕ್ಟರ್ನ ಕಂಡುಹಿಡಿಬೇಕು, ಲೋನ್ನ ಸ್ಪ್ಲಿಟ್ ಮಾಡಬೇಕು ಈಕ್ವಿಟಿ ಮತ್ತು ಲಯಬಿಲಿಟಿಗೆ, ಈ ಅಮೌಂಟ್ಸ್ನ ಯೂಸ್ ಮಾಡ್ಕೊಂಡು ಅಂತ. ಸೊ ಇದಾಯಿತಾ. ನೆಕ್ಸ್ಟು ಆ್ಯಸ್ ಪರ್ INDS 32, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕನ್ವರ್ಟಬಲ್ ಲೋನ್ ಶಾಲ್ ಬಿ ಪ್ರೆಸೆಂಟೆಡ್ ಆಸ್ ಫಿನಾನ್ಷಿಯಲ್ ಲಯಬಿಲಿಟಿ. ಪ್ರೆಸೆಂಟ್ ವ್ಯಾಲ್ಯೂನ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಕರಿತೀವಿ, ರಿಮೈನಿಂಗ್ ಅಮೌಂಟ್ನ ಈಕ್ವಿಟಿ ಅಂತ ಕರಿತೀವಿ. ಸೊ ಈ ಥರ ಹೇಳ್ತಿದೆ. ಎಲ್ಲಿದೆ ಈ ಥರ. ಫಸ್ಟು ನೆಟ್ ಪ್ರೊಸೀಡ್ಸ್ ಆಫ್ ದಿ ಲೋನ್ ಬಂದು 50 lakh, ಅದು ಲೋನ್ ಅಮೌಂಟ್, ಲೆಸ್ PV ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೋನ್ ಟೇಕನ್. ಇಲ್ಲಿದೆ ನೋಡಿ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 39,68,500, ಅದನ್ನು ಲೋನ್ ಟೇಕನ್ ಅಮೌಂಟ್ ಅಂತ ಕರಿತೀವಿ. ದಟ್ ಈಸ್ ಲೋನ್ ಟೇಕನ್ ಅಮೌಂಟ್ 39,68,500, ಅದು ಫಿನಾನ್ಷಿಯಲ್ ಲಯಬಿಲಿಟಿ. ನೆಕ್ಸ್ಟ್ ಬ್ಯಾಲೆನ್ಸ್ನ ನಾನು ಹೇಳಿದ್ನಲ್ಲ ಈಕ್ವಿಟಿ ಅಂತ ಕರೀತಾರೆ. 50 lakh ಮೈನಸ್ 39,68,500 ಮಾಡಿದ್ರೆ 10,31,500 ಅಮೌಂಟ್ ಸಿಗುತ್ತೆ, ಅದು ಈಕ್ವಿಟಿ. ನೆಕ್ಸ್ಟ್ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಪ್ರೆಸೆಂಟೇಷನ್, ಡೇಟ್ ಪರ್ಟಿಕ್ಯುಲರ್ಸ್ LF ಡೇಟಾ ಆ್ಯಂಡ್ ಕ್ರೆಡಿಟ್. ಫಸ್ಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಲೋನ್ ಅಕೌಂಟ್ ದಟ್ ಈಸ್ ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್ ಟು ಈಕ್ವಿಟಿ ಅಕೌಂಟ್. ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ 50 lakh ಅಮೌಂಟ್. ಟು ಲೋನ್ ಅಕೌಂಟ್ ಎಷ್ಟು ಮಾಡಿದ್ದೀವಿ 39,68,500. FL ಫಿನಾನ್ಷಿಯಲ್ ಲಯಬಿಲಿಟಿ ಇಲ್ಲಿದೆ ನೋಡಿ, ಅದು 39,68,500. ಟು ಈಕ್ವಿಟಿ ಅಕೌಂಟ್, ಈಕ್ವಿಟಿ ಬ್ಯಾಲೆನ್ಸ್ ಅಮೌಂಟ್ನ ಈಕ್ವಿಟಿ ಅಂತ ಕರಿತೀವಿ. 10,31,500. ಸೊ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಟು ಲೋನ್ ಆ್ಯಂಡ್ ಈಕ್ವಿಟಿ ಅಕೌಂಟ್. ಲಾಸ್ಟಲ್ಲಿ ನಾನು 3 ಇಯರ್ಸ್ಗೆ ಕ್ವಶನಲ್ಲಿ ಹೇಳಿದ್ದಾರೆ ಕಂಡುಹಿಡಿಬೇಕು ಅಂತ. ಇಲ್ಲಿ ನೋಡಿ,
ಕ್ಯಾಲ್ಕುಲೇಟ್ ದಿ ಫಿನಾನ್ಷಿಯಲ್ ಚಾರ್ಜಸ್ ಆಫ್ ಈಚ್ ಇಯರ್ ಅಂಟಿಲ್ ಕನ್ವರ್ಷನ್ ಆಫ್ ರಿಡಮ್ಷನ್. ಚಾರ್ಜ್ ಎಷ್ಟು ಹೇಳಿದರೆ 3 years ಅಲ್ವಾ. ಈ ಥರ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಕಾಸ್ಟ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಅಟ್ ಈಚ್ ಇಯರ್ ಬ್ಯಾಲೆನ್ಸ್ ಅಟ್ ಬಿಗಿನಿಂಗ್, ಇಂಟ್ರೆಸ್ಟ್ ಅಟ್ ಕಾಸ್ಟ್ ಅಟ್ 8%, ಬ್ಯಾಲೆನ್ಸ್ ಅಟ್ ದಿ ಎಂಡ್. ಇಯರ್ 3 years, ಬ್ಯಾಲೆನ್ಸ್ ಅಟ್ ಬಿಗಿನಿಂಗ್ ಇಲ್ಲ ಅಮೌಂಟ್ ಇಲ್ಲಿ ನಾವು ಇಲ್ಲಿ ಕಂಡುಹಿಡಿದೀವಲ್ಲ ಈ ಅಮೌಂಟ್ ಲೋನ್ ಅಮೌಂಟ್ ದಟ್ ಈಸ್ 39,68,500, ಅಥವಾ ನಾವು ಫಾರ್ಮುಲಾ ಹಾಕೊಂಡು ಹಿಡಿದೀವಲ್ಲ ಆ ಅಮೌಂಟ್ ಬರ್ಕೊತೀವಿ 39,68,500 ಇಂಟು 8% ಮಾಡಿದ್ರೆ 3,17,480 ಬರುತ್ತೆ. ಇದನ್ನ ಈ ವೇಡು ಆ್ಯಡ್ ಮಾಡಿದ್ರೆ ನಮಗೆ 42,85,980. ಸೊ ಇದು ಬ್ಯಾಲೆನ್ಸ್ ಎಂಡ್ ಇರೋದು ನೆಕ್ಸ್ಟ್ ಇಯರ್ಗೆ ಬಿಗಿನಿಂಗ್ ಆಗುತ್ತೆ. ದಟ್ ಈಸ್ 42,85,980 ಇಂಟು 8%, ದಟ್ ಈಸ್ 3,42,878. ಇವೆರಡು ಆ್ಯಡ್ ಮಾಡಿದ್ರೆ 46,28,858 ಬರುತ್ತೆ. ಇಯರ್ ಎಂಡು ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಆಗುತ್ತೆ. 46,28,85 ಇಂಟು 8%, ದಟ್ ಈಸ್ 3,70,310. ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 50 lakh ಬರಬೇಕು. ಈ 50 lakh ರೌಂಡ್ ಫಿಗರ್, ಅದು ನಮಗೆ ಕರೆಕ್ಟಾಗಿ ಸಾಲ್ವ್ ಮಾಡಿದ್ದೀವಿ ಅಂತ ಒಂದು ನಮಗೊಂದು ಐಡಿಯಾ ಬರುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಥರ ಏನಾದರೂ ಕ್ವಶನ್ ಕೊಟ್ಟರೆ 8% ಕೊಟ್ಟು ಈ ಥರ ಸ್ಪ್ಲಿಟ್ ಮಾಡಿ ಅಂತ 3 years ಏನಾದರೂ ಕೊಟ್ಟರೆ ಈ ಥರ ಕಂಡುಹಿಡಿತೀರ. ಸೊ ನೆಕ್ಸ್ಟ್ ಕ್ವಶನ್ 10th one A ಏನಿದೆ ಇದರಲ್ಲಿ. ವಿ ಲಿಮಿಟೆಡ್ ಪರ್ಚೇಸ್ 70% ಆಫ್ ಶೇರ್ಸ್ ಆಫ್ ಪಿ ಲಿಮಿಟೆಡ್ ಆನ್ 22/4/2023 on the profit and loss account of P Limited at rupees 3 lakh and reserves 4,50,000, and P Limited earned profit of rupees 1,40,000 after the acquisition. On the date of acquisition, P Limited reversed certain assets in which property and plant provided profit of rupees 80,000 and rupees 1,20,000 respectively, and equipment provided a loss of rupees 50,000. The equity share capital of P Limited was 70,000 shares of rupees 10 each. Calculate non-controlling interest as per IND AS 103. ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾಗತ್ತೆ. ದಿಸ್ ಈಸ್ ದಿ ಸೊಲ್ಯೂಷನ್. ಫಸ್ಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು ಅಂದರೆ ನಾವು ಹೋಲ್ಡಿಂಗ್ ರೇಷಿಯೋ ಕಂಡುಹಿಡ್ಕೊಬೇಕಾಗತ್ತೆ. ಹೋಲ್ಡಿಂಗ್ ರೇಷಿಯೋ ಹೆಂಗೆ ಕಂಡುಹಿಡ್ಕೊಳೋದು ಅಂದರೆ, ವಿ ಲಿಮಿಟೆಡ್ ಪರ್ಚೇಸ್ 75% ಆಫ್ ಪಿ ಲಿಮಿಟೆಡ್. ಪಿ ಲಿಮಿಟೆಡ್ದು ವಿ ಲಿಮಿಟೆಡ್ ಏನು ಮಾಡಿದೆ, 75% ಶೇರ್ಸ್ನ ಪರ್ಚೇಸ್ ಮಾಡಿದೆ. ಸೊ ವಿ ಲಿಮಿಟೆಡಲ್ಲಿ 75% ಶೇರ್ಸ್ ಇದ್ದರೆ 100 ಶೇರ್ಸ್ ಇರುತ್ತೆ. 100ಅಲ್ಲಿ ವಿ ಲಿಮಿಟೆಡ್ 75% ಶೇರ್ಸ್ನ ಅಕ್ವೈರ್ ಮಾಡಿದ್ರೆ 100 - 75 ಇನ್ನೆಷ್ಟು ಮಿಗುತ್ತೆ, 25% ಶೇರ್ಸ್ ಪಿ ಲಿಮಿಟೆಡಿಗೆ ಮಿಗುತ್ತೆ ಅಷ್ಟೇ. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸಪೋಸ್ ಆ ಥರ ಕೊಟ್ಟರೆ ಒಂದೊಂದು ಸತಿ ಎರಡೂ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಒಂದು ಮಾತ್ರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಫ್ ವಿ ಲಿಮಿಟೆಡ್. ವಿ ಲಿಮಿಟೆಡಲ್ಲಿ ನಾವು ಪಿ ಲಿಮಿಟೆಡ್ದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡ್ತೀವಿ. ಫಸ್ಟ್ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಪಿ ಲಿಮಿಟೆಡ್ ಎಷ್ಟಿದೆ ಇಲ್ಲಿದೆ ನೋಡಿ. ದ ಈಕ್ವಿಟಿ ಶೇರ್ ಆಫ್ ಕ್ಯಾಪಿಟಲ್ ಆಫ್ ಪಿ ಲಿಮಿಟೆಡ್ ಇಸ್ 70,000 ಶೇರ್ಸ್ ಆಫ್ rupees 10 each. 70,000 into 10, that is 7 lakh into 25%. 25% ಪಿ ಲಿಮಿಟೆಡ್. ನಾವು ಇಲ್ಲಿ ಎಲ್ಲ ಪಿ ಲಿಮಿಟೆಡ್ದೇ ಶೇರ್ಸ್ ತೊಗೊಬೇಕು. 25% ಮಾಡಿದ್ರೆ ನಮಗೆ 1,75,000 ಸಿಗುತ್ತೆ. ಆ್ಯಡ್ ಪ್ರೀ ಅಕ್ವಸಿಷನ್ ಪ್ರಾಫಿಟ್. ಪ್ರೀ ಅಕ್ವಸಿಷನಲ್ಲಿ ಜನರಲ್ ರಿಸೀವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ಪ್ರೀ ಅಕ್ವಸಿಷನ್ಸ್ ಪ್ರಾಫಿಟ್ ಜನರಲ್ ರಿಸರ್ವ್ 4,50,000 into 25%. ಸೊ 4,50,000 ಎಲ್ಲಿದೆ, ಇಲ್ಲಿದೆ ನೋಡಿ. 4,50,000 ಆ್ಯಂಡ್ 1,40,000. 4,50,000 into 25%, that is 1,25,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ, 3 lakh into 25%, 75,000. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 1,87,500 ಸಿಗುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ 3,62,500. ಇವೆ ಎಷ್ಟು ಟೋಟಲ್. ನೆಕ್ಸ್ಟ್ ಮತ್ತೆ ಆ್ಯಡ್ ಪೋಸ್ಟ್ ಅಕ್ವಸಿಷನ್ ಪ್ರಾಫಿಟ್. ಇದು ಪ್ರೀ ಅಕ್ವಸಿಷನ್ ಮುಂಚೆ, ಪ್ರಾಫಿಟ್ಗಿಂತ ಮುಂಚೆ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಲ್ಲಾಂದರೆ ರಿಸರ್ವ್ಸ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದರೆ ಏನಾದ್ರು ಕೊಟ್ಟಿರ್ತಾರೆ, ಅದನ್ನ ನೀವು ಆ್ಯಡ್ ಮಾಡಿ. ಮೇಯ್ನ್ಲಿ ಪ್ರೀ ಅಕ್ವಸಿಷನ್ಸಲ್ಲಿ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ಆ್ಯಡ್ ಪೋಸ್ಟ್ ಅಕ್ವಸಿಷನ್ಸ್ ಪ್ರಾಫಿಟ್, ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾತ್ರ ಬರುತ್ತೆ. ಅದೆಷ್ಟಿದೆ ಅಮೌಂಟು ಇಲ್ಲಿದೆ ನೋಡಿ, 1,40,000. 1,40,000 into 25%, ದಟ್ ಈಸ್ 35,000. ಮತ್ತು ಇಲ್ಲಿ ಆ್ಯಡಲ್ಲಿ ಒಂದು ಸಮ್ಟೈಮ್ಸ್ ಪ್ರಾಪರ್ಟಿ ಪ್ಲ್ಯಾಂಟ್ ಕೊಟ್ಟಿರ್ತಾರೆ, ನೀವು ಕೊಟ್ಟಿಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪ್ರಾಪರ್ಟಿ ಪ್ಲ್ಯಾಂಟ್ ಬಂದು 80,000 ಮತ್ತು 1,20,000. ಪ್ರಾಪರ್ಟಿ 80,000 into 25%, ದಟ್ 20,000. ಪ್ಲ್ಯಾಂಟ್ 1,20,000 into 25%, 30,000. ಇವೆರಡು ಆ್ಯಡ್ ಮಾಡಿದರೆ 50,000 ಬರುತ್ತೆ. ಸೊ ಈಗ 3,65,000, 35,000, 50,000 ಇಷ್ಟು ಆ್ಯಡ್ ಮಾಡಿದರೆ 4,47,500 ಬರುತ್ತೆ. ನೆಕ್ಸ್ಟ್ ಲೆಸ್ ಡಿಫೆಕ್ಟಿವ್ ಆಫ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಇಲ್ಲೊಂದು ಅಸೆಟ್ ಇದೆ, ಈಕ್ವಿಟಿ ಪ್ರಾಫಿಟ್ ಪ್ರೊವೈಡೆಡ್ ಎ ಲಾಸ್ ಅಂದರೆ ನಮಗೆ ಲೆಸ್ ಆದಂಗೆ ಅಲ್ವಾ, ನಮ್ಗೆ ಲಾಸ್ ಆಗಿದೆ, ಅದು ಮೈನಸ್ ಅಲ್ವಾ. ಸೊ ಅದು ಮೈನಸ್ ಮಾಡ್ತೀವಿ. ಎಕ್ವಿಪ್ಮೆಂಟ್ 50,000 into 25%,
12,500. So 4,47,500 minus 12,500, 4,35,000 ಇಷ್ಟೇ ಅಮೌಂಟ್. ದಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫಸ್ಟ್ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಪಿ ಲಿಮಿಟೆಡ್ ಹಾಕೊತೀರಾ, ಪ್ರೀ ಅಕ್ವಸಿಷನ್ ಪ್ರಾಫಿಟ್, ಪೋಸ್ಟ್ ಅಕ್ವಸಿಷನ್ ಪ್ರಾಫಿಟ್, ಸರ್ಪ್ಲಸ್ ಇದ್ರೆ ಸರ್ಪ್ಲಸ್ ಆ್ಯಡ್ ಮಾಡ್ತೀರಾ, ಲಾಸ್ ಆಗಿದ್ರೆ ಲೆಸ್ ಮಾಡ್ತೀರಾ. ಇದು ಲಾಸ್ ಏನಾದರೂ ಇದ್ದರೆ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ 10th ಒನ್. ನೆಕ್ಸ್ಟ್ ಇದರಲ್ಲಿ B1, 10th B1 ಏನು ಕೊಟ್ಟಿದ್ದಾರೆ? ಎಸ್ ಲಿಮಿಟೆಡ್ ಆ್ಯಡ್ ಈಕ್ವಿಟಿ ಕ್ಯಾಪಿಟಲ್ ಆಫ್ ₹25,000 of ₹10 shares each on 30th June 2022. The retained earnings of S Limited stood at ₹60,000 on the date P Limited acquired 20,000 shares on 1st July 2022. Consideration was agreed at ₹3 lakh. Cash and a further cash of ₹1 lakh on 1st July 2024. The cost of capital of P Limited is 7%. S Limited also had an intangible asset valued at ₹60,000, which was not included in its SOP. The fair value of non-controlling interest on the date of acquisition was 90,000. Present value of ₹1 at 7% of 2 years, 0.8734. Calculate goodwill under IND-AS 103. ಇದರಲ್ಲಿ ಗುಡ್ವಿಲ್ ಕಂಡುಹಿಡಿಬೇಕಾಗುತ್ತೆ. ಅಂಡರ್ IND-AS 103 ಗುಡ್ವಿಲ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆಫ್ ಪಿ ಕಂಪ್ನಿ. ಎಸ್ ಲಿಮಿಟೆಡ್ ಆರ್ ಇಕ್ವಿಟೀಸ್ ಆಫ್ ₹10 ಶೇರ್. ನಾವು ಪಿ ಕಂಪ್ನೀಲಿ ನಾವು ಗುಡ್ವಿಲ್ ಕಂಡುಹಿಡಿತೀವಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಇದು ಫಾರ್ಮ್ಯಾಟ್ ಮುಖಾಂತರ ಮಾಡ್ತೀವಿ. ಕರೆಂಟ್ ಕನ್ಸಿಡ್ರೇಷನ್ ಕ್ಯಾಶ್ ಅವ್ರು ಎಷ್ಟು ಪೇ ಮಾಡಿದರೆ 3 lakh ಫಸ್ಟು. ಕನ್ಸಿಡ್ರೇಷನ್ ಇಸ್ ನಥಿಂಗ್ ಬಟ್ ಕ್ಯಾಶಲ್ಲಿ ಪೇ ಮಾಡಿ 3 lakh. ಡಿಫರ್ಡ್ ಕನ್ಸಿಡ್ರೇಷನ್ 1 lakh ಇಲ್ಲಿದೆ ನೋಡಿ. ಕನ್ಸಿಡ್ರೇಷನ್ 1 lakh ಇಂಟು 1/1.7. ಅದೇಂತಕ್ಕೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 at 7% ಫಾರ್ 2 years. ಅವರು 7%ನ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಾನು 1/1.07 ಇಂಟು 2 ಮಾಡಿದ್ದೀನಿ. ನಮಗೆ ಆವಾಗ 0.934 ಸಿಗುತ್ತೆ. ಇದನ್ನ ಹೋಲ್ ಸ್ಕ್ವೇರ್ ಮಾಡಿದ್ರೆ 0.833434 ಬರುತ್ತೆ. ಅದನ್ನ ರೌಂಡ್ ಫಿಗರ್ 87,340 ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ, ರೌಂಡ್ ಆಫ್ ಮಾಡ್ಕೊಂಡಿದ್ದೀನಿ. ಅದೆಲ್ಲಿ ಬರ್ತಿರೋದು 87,340. ಇವೆರಡು ಆ್ಯಡ್ ಮಾಡಿದ್ರೆ 38,7340 ಬರುತ್ತೆ. 3,87,340 ಬರುತ್ತೆ. ನೆಕ್ಸ್ಟ್ ಆ್ಯಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ದಟ್ ಈಸ್ 9,000. ಸಾರಿ 90,000. ಇವೆರಡು ನಮ್ಗೆ ಆ್ಯಡ್ ಮಾಡಿದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬಂದು ಇಲ್ಲಿದೆ ನೋಡಿ. ದ ಫೇರ್ ವ್ಯಾಲ್ಯೂ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆನ್ ದ ಡೇಟ್ ಆಫ್ ಅಕ್ವಸಿಷನ್ ಇಸ್ 90,000. ಇದು 90,000 ಆ್ಯಡ್ ಮಾಡಿದ್ರೆ 4,77,340 ಬರುತ್ತೆ. ನೆಕ್ಸ್ಟ್ ಲೆಸ್ ಫೇರ್ ವ್ಯಾಲ್ಯೂ ಆಫ್ ಎನ್ ಅಸೆಟ್ ರಿಕ್ವೈರ್ಡ್. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಈಕ್ವಿಟಿ ಕ್ಯಾಪಿಟಲ್ ದಟ್ ಈಸ್ 25,000 ಇಂಟು 10. 25,000 ಇಂಟು 10 ಮಾಡಿದ್ರೆ 2,50,000 ಬರುತ್ತೆ. ನೆಕ್ಸ್ಟ್ ರಿಟೈನ್ಡ್ ಅರ್ನಿಂಗ್ಸ್ ಅದರಲ್ಲಿ 60,000. ಇಂಟ್ಯಾಂಜಿಬಲ್ ಅಸೆಟ್ 60,000. ಇಷ್ಟು ಆ್ಯಡ್ ಮಾಡಿದ್ರೆ 3,70,000. ಈಗ 4,77,340 ಮೈನಸ್ 3,70,000 ಮಾಡಿದ್ರೆ ನಮಗೆ 1,07,340 ಬರುತ್ತೆ. ಅದು ಗುಡ್ವಿಲ್. ಲೆಸ್ ಫೇರ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇಲ್ಲಿ ಗುಡ್ವಿಲ್, ಇಂಟ್ಯಾಂಜಿಬಲ್ ಅಸೆಟ್ಸ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಜನರಲಿಸಮ್ ಇದೆಲ್ಲ ಬರುತ್ತೆ. ಅವಾಗ ನಾವು ಇದರಲ್ಲಿ ರೆಸ್ಟ್ ಮಾಡ್ಕೊತೀವಿ ಅಷ್ಟೇ. ಈ ಥರ ನೀವು ಒಂದು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಸೊಲ್ಯೂಷನ್ ಆ್ಯಂಡ್ ದಿಸ್ ಇಸ್ ದ ವರ್ಕಿಂಗ್ ನೋಟ್. ಸೊ ನೆಕ್ಸ್ಟ್ ಒನ್ ಬಂದು 8th ಒನ್ ಪಿ ಕ್ವಶನ್ ಇಲ್ಲಿದೆ ನೋಡಿ B1. ಸೊ ಇದರಲ್ಲಿ PKR ಲಿಮಿಟೆಡ್ ಪರ್ಚೇಸ್ ಮಿಷನರಿ ಆಫ್ ₹10 lakh. ಇದರಲ್ಲಿ ಮೇನ್ಲಿ ಏನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದು ಸೇಮ್ ಅದೇ ಥರ ಫಾರ್ಮುಲಾ ಹಾಕಿ ಕಂಡುಹಿಡಿಬೇಕು. ನಾನು ಪ್ರೀವಿಯಸ್ಲಿ ಹೇಳ್ಕೊಟ್ನಲ್ಲ ಆ ಥರ. ಇದು ಡೈರೆಕ್ಟ್ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಇದು ಕ್ವಶನ್ ನೋಡ್ಕೊಳ್ಳಿ, ಸೊಲ್ಯೂಷನ್ ಹೇಳ್ಕೊಡ್ತೀನಿ ಡೈರೆಕ್ಟ್. ಇದು ಸೊಲ್ಯೂಷನ್, ದಿಸ್ ಇಸ್ ಸೊಲ್ಯೂಷನ್. ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಈಕ್ವಲ್ಸ್ ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್. ಕಾಸ್ಟ್ ಆಫ್ ಮಿಷನರಿ ನಮ್ದು ಎಷ್ಟಿದೆ ಇಲ್ಲಿದೆ ನೋಡಿ 10 lakh. 10 lakh ಮೈನಸ್ 10 lakh ಇಂಟು 25%. 25% ಡಿಪ್ರಿಸಿಯೇಷನ್ ರೇಟ್. ನಾನು ಆಗಲೇ ಹೇಳಿದೆ ಡಿಫ್ರೆಂಟ್ ಆಗಿರುತ್ತೆ ಅಂತ. 25% ನೋಡಿ 25%. 10 lakh ಮೈನಸ್ 2,50,000. 10 lakh ಇಂಟು 25% ಮಾಡಿದ್ರೆ 2,50,000 ಬರುತ್ತೆ. 10 lakh ಮೈನಸ್ 25% ದಟ್ ಈಸ್ 7,50,000. ನೆಕ್ಸ್ಟ್ ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಕಾಸ್ಟ್ ಆಫ್ ಆನ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ಕಾಸ್ಟ್ ಆಫ್ ಆನ್ ಅಸೆಟ್ ಎಷ್ಟಿದೆ ನಮ್ಮದು 10 lakh ಇದೆ. ಅದೇ ಪರ್ಚೇಸ್ ಮಿಷನರಿ ಅದೇ ಕಾಸ್ಟ್ ಆಫ್ ಆನ್ ಅಸೆಟ್ ಬಂದು 10 lakh. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಬಂದು ಎಷ್ಟಿದೆ 10 lakh ಇಂಟು 30%.
ಅದು ಇನ್ಕಮ್ ಟ್ಯಾಕ್ಸ್ ರೇಟ್ ಇಲ್ಲಿದೆ ನೋಡಿ, ಟ್ಯಾಕ್ಸ್ ರೇಟ್ 30%. ಸೊ 10 lakh ಇಂಟು 30%, ದಟ್ ಇಸ್ 3 lakh. 10 lakh minus 3 lakh, 7 lakh. ನೆಕ್ಸ್ಟ್ ಟ್ಯಾಕ್ಸಬಲ್ ಟೆಂಪ್ರರಿ ಡಿಫ್ರೆನ್ಸ್, ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಈ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆ? 7,50,000 ಮೈನಸ್ ಟ್ಯಾಕ್ಸ್ ಬೇಸ್ ರೇಟ್ ಎಷ್ಟಿದೆ ಕಂಡುಹಿಡಿದ್ರೆ 7 lakh. 7,50,000 ಮೈನಸ್ 7,50,000. ಈ ಥರ ನೀವು ಫಾರ್ಮುಲಾ 3 ಫಾರ್ಮುಲಾಸ್ ಕಂಡುಹಿಡಿತೀರ. ಅದಾದಮೇಲೆ ಒಂದು ಸೊಲ್ಯೂಷನ್ ಥರ ಪರ್ಟಿಕ್ಯುಲರ್ಸ್ ಅಮೌಂಟ್, ಅಕೌಂಟಿಂಗ್ ಪ್ರಾಫಿಟ್, ಟ್ಯಾಕ್ಸಬಲ್ ಪ್ರಾಫಿಟ್. ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ಎಷ್ಟಿತ್ತು? ದಟ್ ಈಸ್ ರುಪೀಸ್ 5 lakh ಇತ್ತು. ಟ್ಯಾಕ್ಸಬಲ್ ಪ್ರಾಫಿಟ್ ಎಷ್ಟಿದೆ? ರುಪೀಸ್ 5 lakh. ಈ 5 lakh ಅಮೌಂಟ್ ಎಲ್ಲಿಂದ ಬಂತು ಅಂದರೆ ಇಲ್ಲಿದೆ ನೋಡಿ, ಆ್ಯಸ್ ಎ ಪ್ರಾಫಿಟ್ ಟ್ಯಾಕ್ಸ್ ಆಫ್ 5 lakh ಫಾರ್ ದ ಇಯರ್ ಎಂಡಿಂಗ್. ಅವ್ರಿಗೆ ಕೊಟ್ಟಿದ್ದಾರೆ ಇಯರ್ ಎಂಡಿಂಗ್ಗೆ. ಸೊ ಲೆಸ್ ಡೆಪ್ರಿಸಿಯೇಷನ್ ಇಲ್ಲಿದೆ ನೋಡಿ, 2,50,000. ಇಲ್ಲಿ ಕಂಡುಹಿಡಿದಿದ್ವಲ್ಲ ಈ ಅಮೌಂಟ್ 2,50,000. 2,50,000 ಮೈನಸ್ 3 lakh ಇಲ್ಲೊಂದಿದೆ ಅಲ್ವಾ, ಇದು ಟ್ಯಾಕ್ಸಬಲ್ ಪ್ರಾಫಿಟ್ದು. ಇದು ಅಕೌಂಟಿಂಗ್ ಪ್ರಾಫಿಟ್ ಅಂದರೆ ಕ್ಯಾರಿಂಗ್ ಅಮೌಂಟ್ ಬರುತ್ತೆ. ಟ್ಯಾಕ್ಸಬಲ್ ಪ್ರಾಫಿಟ್ ಅಂದರೆ ಟ್ಯಾಕ್ಸ್ ಬೇಸ್ಡ್ ಬರುತ್ತೆ. ಇದು 3 lakh ಇಲ್ಲಿ ಬರ್ಕೊತೀವಿ. ಸೊ ಅಕೌಂಟಿಂಗ್ ಪ್ರಾಫಿಟ್ 5 lakh ಮೈನಸ್ 25,000, 2,50,000, 2,50,000. 5 lakh ಮೈನಸ್ 3 lakh, 2 lakh ಬರುತ್ತೆ. ಸೊ ಇದು ಈ ಥರ ಕಂಡುಹಿಡ್ಕೊಬೇಕು ನೀವು ಒಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ. ಕರೆಂಟ್ ಟ್ಯಾಕ್ಸ್ ಲಯಬಿಲಿಟೀಸ್ ಕ್ಯಾಲ್ಕುಲೇಟೆಡ್ ಆನ್ ಟ್ಯಾಕ್ಸಬಲ್ ಪ್ರಾಫಿಟ್. ಸೊ ಇಲ್ಲಿ ಒಂದು ಸೊಲ್ಯೂಷನ್ ಇದೆ, ಈ ಥರ ಕಂಡುಹಿಡಿಬೇಕು. ಮೆಜರ್ಮೆಂಟ್ ಆಫ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ CTL ಮತ್ತು DTA ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲ ಹೇಳಿದ್ದಾರೆ ನೋಡಿ, ಡೆಟರ್ಮೈನ್ ದ ಕ್ಯಾಲ್ಕುಲೇಷನ್ ಆಫ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಟೆಂಪರರಿ ಡಿಫರೆನ್ಸ್ ಅಂತ ಕ್ವಶನಲ್ಲಿದೆ. ಸೊ CTL ದಟ್ ಈಸ್ ಟ್ಯಾಕ್ಸಬಲ್ ಪ್ರಾಫಿಟ್ ಇಂಟು ಟ್ಯಾಕ್ಸ್ ರೇಟ್ ಬಂದು 2 lakh ಇಂಟು 30% ಇದೆ, ದಟ್ ಈಸ್ 60,000. ಟ್ಯಾಕ್ಸಬಲ್ ಪ್ರಾಫಿಟ್ ಬಂದಿಲ್ಲ 2 lakh. ಇದು ಈ 2 lakh ಇಂಟು 30% ಟ್ಯಾಕ್ಸ್ ರೇಟ್ ಅಮೌಂಟ್ 60,000. DTA ಟೆಂಪ್ರರಿ ಡಿಫ್ರೆನ್ಸ್ ಬಂದು ನಾವಲ್ಲಿ ಕಂಡುಹಿಡಿದ್ವಲ್ಲ 50,000 ಮಿಕ್ಕಿತ್ತಲ್ವ ಹಿಂದೆ, ಇಲ್ಲಿದೆ ನೋಡಿ, ಇದು ಈ 50,000 ಇಂಟು 30%, 15,000. ನೆಕ್ಸ್ಟ್ ನೆಟ್ ಟ್ಯಾಕ್ಸ್ ಲಯಬಿಲಿಟಿ CTL ಮೈನಸ್ DTA 60,000 ಮೈನಸ್ 50,000 ಮಾಡಿದ್ರೆ 45,000 ಸಿಗುತ್ತೆ. ಸೊ ಈ ಥರ ನೀವು ಈ ಕ್ವಶನ್ಗೆ ಈ ಥರ ಮಾಡಬೇಕಾಗುತ್ತೆ. CTL ಮತ್ತು DTA ಎಲ್ಲ ಕಂಡುಹಿಡಿಬೇಕು. DTA ಫಾರ್ಮುಲಾ ಬಂದು ಟೆಂಪ್ರರಿ ಡಿಫ್ರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ 9th one B ಕ್ವಶನ್. ಸೊ ಇದರಲ್ಲಿ ಹೆಂಗೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಂದರೆ, ಪ್ರೆಸೆಂಟ್ ವ್ಯಾಲ್ಯೂಮ್ ಇಂಟ್ರೆಸ್ಟ್ ರೇಟ್ ಮತ್ತು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ದ ಕ್ವಶನ್. ಸೊಲ್ಯೂಷನ್ ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊಲ್ಯೂಷನ್ ಇದು ಇನಿಷಿಯಲ್ ಮೆಜರ್ಮೆಂಟ್ ಆಫ್ ಬಾಂಡ್. ಫಸ್ಟು ನಾವು ಬಾಂಡ್ನ ಕಂಡುಹಿಡ್ಕೊಳ್ತೀವಿ. ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, 5,000 ಕನ್ವರ್ಟಬಲ್ ಬಾಂಡ್ಸ್. ಅದು ಈಚ್ ಬಾಂಡ್ ಆಫ್ ಫೇಸ್ ವ್ಯಾಲ್ಯೂಸ್ ರುಪೀಸ್ 1,000. 5,000 ಇಂಟು 1,000 ದಟ್ ಈಸ್ 50 lakh. ಇಂಟ್ರೆಸ್ಟ್ 50 lakh ಇಂಟು 6%. ಇಲ್ಲಿದೆ ನೋಡಿ, ಆ್ಯನ್ಯುವಲ್ ಕೂಪನ್ ರೇಟ್ ಆಫ್ 6%, ದಟ್ ಈಸ್ 3 lakh. PV ಎಫರ್ಟ್ 8% ಫಾರ್ 3rd year. ಇಲ್ಲಿದೆ ನೋಡಿ, 3rd year 0.795. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಬಂದು ಅದಷ್ಟು ಆ್ಯಡ್ ಮಾಡಿದ್ರೆ ನಮಗೆ 257 ಇವು 3 ಆ್ಯಡ್ ಮಾಡಿದ್ರೆ 2.5771 ಬರುತ್ತೆ. ಅದನ್ನ ನಾವು ಒಂದು ಪ್ರೆಸೆಂಟೇಷನ್ ಥರ ಕಂಡುಹಿಡ್ಕೊಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಕಾಂಪೊನೆಂಟ್ ಬಂದು ಇಯರ್, ಕ್ಯಾಶ್ ಫ್ಲೋ, PV ಅಟ್ 8%, ಪ್ರೆಸೆಂಟ್ ವ್ಯಾಲ್ಯೂ 1 to 3 year ಎಷ್ಟಿದೆ? 3 lakh. ಇಲ್ಲಿದೆ ನೋಡಿ 3 year, ಅದು ಇಂಟ್ರೆಸ್ಟ್ ಅಂತ ಕರಿತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ 8% ದಟ್ ಈಸ್ 25771. ಇವೆರಡು ನಮ್ಗೆ ಆ್ಯಡ್ ಮಾಡಿದ್ರೆ 773100 ಬರುತ್ತೆ. ನೆಕ್ಸ್ಟ್ 3rd yearಗೆ 50 lakh, ಅದನ್ನ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ 0. ಇವೆರಡು ಇದು ಮಾಡಿದ್ರೆ 3969 3,96,000 ಬರುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ 47,42,100 ಬರುತ್ತೆ. ಈ ಥರ ಕಂಡುಹಿಡ್ಕೊಬೇಕು. ಇದಕ್ಕೆ ಒಂದು ಪ್ರೆಸೆಂಟೇಷನ್. ನೆಟ್ ಪ್ರೊಜೆಕ್ಟ್ ವ್ಯಾಲ್ಯೂ ಅದು 50 lakh, ಅದನ್ನ ಲೋನ್ ಅಮೌಂಟ್ ಅಂತ ಕರಿತೀವಿ. PV ಆಫ್ ಲಯಬಿಲಿಟಿ ಕಾಂಪೊನೆಂಟ್ಸ್ 47,42,100. ಈ ಅಮೌಂಟ್ ಇಲ್ಲಿ ಕಂಡುಹಿಡಿದಿದ್ದೀವಲ್ಲ, ಈ ಅಮೌಂಟ್ನ ಇಲ್ಲಿ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಬರ್ಕೊತೀವಿ. ನೆಕ್ಸ್ಟ್ ಡಿಫ್ರೆನ್ಸ್ ಅಮೌಂಟ್ನ ಈಕ್ವಿಟಿ ಅಂತ ಕರಿತೀವಿ. ಪ್ರೀವಿಯಸ್ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ. ಇದೊಂದು ಪ್ರೆಸೆಂಟೇಷನ್, ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿದೆ ನೋಡಿ, ನೆಸೆಸರಿ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಲೋನ್ ಅಕೌಂಟ್ ಟು ಈಕ್ವಿಟಿ ಅಕೌಂಟ್. ಬ್ಯಾಂಕ್ ಅಕೌಂಟ್ ಎಷ್ಟಿದೆ? 50 lakh. ಟು ಲೋನ್ ಅಕೌಂಟ್ ಫಿನಾನ್ಸ್ 47,42,100.
Equity account 2,57,900. ಸೊ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಟು ಲೋನ್ ಆ್ಯಂಡ್ ಇಕ್ವಿಟಿ ಅಕೌಂಟ್. ಈ ಥರ ಕಂಡುಹಿಡಿಬೇಕಾಗುತ್ತೆ ಈ ಸೊಲ್ಯೂಷನ್ಗೆ. ಆಲ್ಮೋಸ್ಟ್ ಅಲ್ಲೆಲ್ಲ ರಿಪೀಟೆಡೇ ಇದೆ ಇದು ಕ್ವಶನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಇದು ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ನೀವು, ಕನ್ಸೋಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು. ದಿಸ್ ದ ಕ್ವಶನ್. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಎಲ್ಲ ಇದೆ. ನಾನು ಡೈರೆಕ್ಟಾಗಿ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ದಿಸ್ ದ ಕ್ವಶನ್. ಇದು ಸೊಲ್ಯೂಷನು, ಇದು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೇನೋ ಡೌಟ್ ಬಂದರೆ ಕೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ವರ್ಕಿಂಗ್ ನೋಟ್ಸ್, ಇದು ವರ್ಕಿಂಗ್ ನೋಟ್ಸ್ ಇದೆ. ಏನಿಲ್ಲ, ಇದರಲ್ಲಿ ಅಸೆಟ್ಸ್ ಎಷ್ಟಿದೆ ಈ ವರ್ಕಿಂಗ್ ನೋಟ್ ಮುಖಾಂತರ ನಾನು ಸಾಲ್ವ್ ಮಾಡಿದ್ದೀನಿ. ದಿಸ್ ದ ಆನ್ಸರ್. ಆ್ಯಂಡ್ ಡೌಟ್ ಬಂದರೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.